ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷದ ನಿಯೋಗ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವ ಹಸುವಿನ ಮಾಲೀಕ ಕರ್ಣನ ಮನೆಗೆ ಭೇಟಿ ನೀಡಿತು. ಈ ಸಂದರ್ಭದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಸಂಸದ ಪಿಸಿ ಮೋಹನ್, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮತ್ತಿತರ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ ಮಕರ ಸಂಕ್ರಾಂತಿ ಪ್ರಯುಕ್ತ ಗೋಪೂಜೆ ನೆರವೇರಿಸಲಾಯಿತು. ಬಳಿಕ ಬಿವೈ ವಿಜೇಂದ್ರ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ದುರ್ಘಟನೆಯಿಂದ ಇಡೀ ದೇಶ ಆಘಾತಕ್ಕೊಳಗಾಗಿದೆ. ಇಂಥ ಘಟನೆ ನಡೆದಿರುವುದು ಅಕ್ಷಮ್ಯ ಅಪರಾಧ. ಇದಕ್ಕೆ ಕಾರಣವಾದ ನಿಜವಾದ ಅಪರಾಧಿಗಳನ್ನು ಬಂಧಿಸಬೇಕು. ಅನ್ಯಾಯಕ್ಕೊಳಗಾದ ಹಸುವಿನ ಮಾಲೀಕನಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಹಾಗಾಗಿ ಸಂದರ್ಭ ಬಂದವನು ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ, ಇವತ್ತು ಸಂಕ್ರಾಂತಿಯ ದಿನ ಗೋಪೂಜನ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಬಂದು ನಾವು ಗೋಪೂಜನ ಕೂಡ ನಾವು ಮಾಡಿದ್ದೇವೆ. ಕೃತ್ಯದ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಿಂದ ಮಾಲೀಕ ಅತ್ಯಂತ ದುಃಖಿತನಾಗಿದ್ದು ಹೈನುಗಾರಿಕೆಯಿಂದ ಜೀವನ ಸಾಗಿಸುತ್ತಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ಆಗಬೇಕೆಂದು ಆಗ್ರಹಿಸಿದರು. ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ನಿಲ್ತೀರಿ. ಈ ಧರ್ಮ ಯುದ್ಧ ಇದೊಂಥರ ಧರ್ಮ ಯುದ್ಧ. ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀರಿ. ಇನ್ನು ಮುಂದೆ ಈ ಧರ್ಮ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ. ಯಾವುದೇ ಈ ರೀತಿ ಗೋವುಗಳನ್ನು ಹತ್ಯೆ ಮಾಡುವಂಥದ್ದನ್ನ ನಾವು ಖಂಡಿಸ್ತೀರಿ. ಯಾಕೆ ಅಂತ ಹೇಳಿದ್ರೆ ಮೋಹನ್, ಗೋವನ್ನು ತಾಯಿ ಸಮಾನವಾಗಿ ಗೌರವಿಸಲಾಗುತ್ತದೆ. ಅಂತಹ ಗೋವುಗಳಿಗೆ ಇಂತಹ ಕೃತ್ಯ ಎಸಗಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಇಂಥ ದುರ್ಘಟನೆಗೆ ಕಾರಣರಾದ ಅಪರಾಧಿಗಳನ್ನು ಬಂಧಿಸುವವರೆಗೂ ರಾಜ್ಯದಲ್ಲಿ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ಅವರ ಹಸುಗಳನ್ನ ಕೊಡಿಸ್ತೀವಿ. ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು. ಇವಾಗ ಆಗಿರುವಂಥದ್ದಕ್ಕೆ ನಮಗೆ ಏನಕ್ಕೆ ಆಗಿದೆ, ಯಾರು ಈ ಕೃತ್ಯನ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು, ತಕ್ಷಣವೇ ಬಂಧಿಸಬೇಕು. ಹಸುವಿನ ಮಾಲೀಕ ಕರ್ಣ ತಮಗೆ ಆಗಿರುವ ಅನ್ಯಾಯ ಮತ್ತೊಬ್ಬರಿಗೆ ಆಗಬಾರದು, ತಮಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಅಲ್ಲಿಯರು ಬಂದೆ ಅಂತ ಹೇಳಿದ್ರು. ಅಲ್ಲಿ ಒಂದು ಅರ್ಧ ಗಂಟೆನೇ ಕಾಯ್ತಾ ಇದ್ದೀವಿ. ಮುಂದೆ ಒಂದು ಮೆಟಾಡೋರ್ ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ತೆಗೆಯ ಗಾಡಿ ಅಂತ ಹೇಳಿದೆ. ನಿನಗೆ ಹಸ ತಗೊಂಬರ್ತಾ ಇರೋದಯ್ಯ ಅಂತ. ನನಗೆ 5 ನಿಮಿಷ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಗಿಲ್ಲ. ಏನಪ್ಪ ಇದು ಚಕ್ಕಂದ ಶೇಕ್ ಕೊಟ್ಬಿಟ್ರು ನಮಗೆ.